ರುದ್ರ, ಯಾರಿದ್ದೀರಿ ಮನೆಯಲ್ಲಿ? ನಾನು ಮನೆಗೆ ಯಾರೋ ಅತಿಥಿಗಳು ಬಂದಿರಬಹುದು ಅಂತ ತಿಳಿದಿದ್ದೆ. ಆದ್ರೆ ಬಾಗಿಲಿಗೆ ಬಂದಿರೋದು ಅತಿಥಿ ಎಲ್ಲ, ಬೆನ್ ಹತ್ತಿದ ಬೇತಾಳದ ಭೂತ. ಬೆಂಗಳೂರಲ್ಲಿ ಬೆನ್ ಹತ್ತಿದ್ದು ಸಾಲದು ಅಂತ ಹುಡುಕೊಂಡು ಬಂದಿದ್ದೀಯ. ಇನ್ನೊಬ್ಬರ ಮನೆ ಬಾಗಿಲವರೆಗೂ ಬರೋದಕ್ಕೆ ನಾಚಿಕೆ ಬರಲಿಲ್ವೇ ನಿನಗೆ? ಮಾತಾಡೋ, ನಿನ್ನ ಕೇಳ್ತಾ ಇರೋದು. ಅಂಬಿಕಾ, ಬರಬೇಕಾದವರ ಮನೆಗೆ ಬಂದಿದ್ದೇನೆ. ಇನ್ನೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡ್ಲಿಕ್ಕೆ ನಾನೇನು ಲಜ್ಜೆಗೆಟ್ಟ ಪುರುಷ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನೀನಾಗಿ ಬಂದು ನನ್ನ ಸ್ವಾಗತ ಮಾಡ್ತಾ ಇದ್ದೆ ಅಂಬಿಕಾ. ನೀನು ಧನರಾಜ ಧಣಿಗಳ ಮನೆಯಲ್ಲಿ ಕೆಲಸ ಮಾಡುವ ರುದ್ರನ್ ಮಗಳಲ್ವೇನು? ಹೌದು. ಅದರಿಂದ ನಿನಗೇನಾಗ್ಬೇಕಾಗಿದೆ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಷ್ಟು ಹೇಳೋ. ನಾನಾಗಿ ಇಲ್ಲಿಗೆ ಬಂದವನಲ್ಲ ಅಂಬಿಕಾ. ಅದರ ಅವಶ್ಯಕತೆ ತಂದ್ಕೊಂಡವನು ನಿನ್ನಪ್ಪ. ಅಂದ್ರೆ ಈ ಮಹಾಂತೇಶ ಈ ಊರಿನ ಅಗರ್ಭ ಶ್ರೀಮಂತ, 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯದೇವರು, ಧನರಾಜನವರ ಏಕೈಕ ಪುತ್ರ ಮಹಾಂತೇಶ್. ನೀನು ಧನರಾಜನ ಮಗನ? ಅಂಬಿಕಾ, ಯಾಕೆ ಮೈಯಲ್ಲಿರೋ ರಕ್ತ ಹೆಪ್ಪುಗಟ್ಬಿಟ್ಟು? ಇಲ್ಲ, ನಿಂತ ನೆಲವೇ ಬಿರುಕು ಬಿಟ್ಟು ಬಿಡ್ತಾ. ಮಾತಾಡುವ ನಾಲಿಗೆ ಯಾಕೋ ತಡವರಿಸ್ತಾ ಇದೆ. ಹೇಳಂಬಿಕಾ, ಹೇಳು. ನಾನು ನಿನ್ನ ಪ್ರೀತಿಯನ್ನು ಬಯಸಿದ್ದು ತಪ್ಪಾಯ್ತೇನು? ತಪ್ಪೇನಿಲ್ಲ ಮಹಾಂತೇಶ್. ಆದ್ರೆ ನೀನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಪಾಠ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಬದಲಿಗೆ ಎಲುಬು ಕಡಿಯೋ ನಾಯಿ ಹುಟ್ಟಿತಲ್ಲ. ನನಗೆ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ನಾಲಿಗೆ ಹತೋಟಿಯಲ್ಲಿರ್ಲಿ ಅಂಬಿಕಾ. ತಪ್ಪಿ ಏನಾದ್ರೂ ಮಾತನಾಡಿದ್ರೆ ನಿನ್ನನ್ನ ನಿಂತಲ್ಲಿಯೇ ಮಣ್ಣು ಮಾಡ್ಬೇಕಾಗುತ್ತೆ. ನಿನ್ನಂತ 100 ಜನರಿಗೆ ಅನ್ನ ಹಾಕುವಂತ ಪುಣ್ಯವಂತರ ಮನೆ ನಂದು. ನಾನು ಮನಸ್ಸು ಮಾಡಿದರೆ, ಈ ಮಹಾಂತೇಶ್ ಮನಸ್ಸು ಮಾಡಿದ್ರೆ, 10 ಹೆಣ್ಣುಗಳನ್ನು ತಂದು ನನ್ನ ಸಾಲಾಗಿ ನಿಲ್ಲಿಸಿಟ್ಟುಕೊಳ್ಳಬಲ್ಲೆ. ಆದ್ರೆ ನನಗೆ ಬೇಕಾಗಿರುವುದು ಅದಲ್ಲ. ಬೇಕಾಗಿರುವುದು ನೀನು ಅಂಬಿಕಾ, ನೀನು. ನೋಡು, ನೀನಾಗಿ ಒಪ್ಪಿದ್ರೆ ಸರಿ ಅಂಬಿಕಾ. ನಿನ್ನನ್ನೇ ಕಟ್ಟಿಕೊಳ್ಬೇಕು, ನಿನ್ನನ್ನೇ ಮದುವೆ ಆಗ್ಬೇಕು ಎನ್ನುವಂತ ಹಠ ಈ ಮಹಾಂತೇಶನಲ್ಲಿ ಕೆಟ್ಟದಾಗಿ ಬೆಳೆದ. ಅಂದ್ರೆ ನನ್ನ ಮೇಲೆ ನಿನಗಷ್ಟೊಂದು ಪ್ರೀತಿ, ಅಷ್ಟೊಂದು ರೂಪಸಿ ನಾನು? ಅಂಬಿಕಾ, ನಿನ್ನ ರೂಪ ಲಾವಣ್ಯವನ್ನು ನಾನು ಏನಂತ ಬಣ್ಣಿಸ್ತೇನೆ? ಈ ನಿನ್ನ ರೂಪ ಲಾವಣ್ಯ, ಈ ನಿನ್ನ ನಡೆ ನುಡಿ ಇವುಗಳನ್ನೆಲ್ಲ ನೋಡಿ 3 ವರ್ಷಗಳಿಂದ ಹುಚ್ಚನಂತೆ ನಿನ್ನ ಹಿಂದೆ ಅಲಿತಾ ಇದ್ದೇನೆ. ನಿನ್ನ ಪ್ರೀತಿಯಾಗಿ ನಾನು ಗೋಗಿರಿತಾ ಇದ್ದೇನೆ ಅಂಬಿಕಾ. ಅದನ್ನ ನಾನು ಹೇಗೆ ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ತೇನೆ. ಆದ್ರೂ ಈ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂಬಿಕಾ. ಇಲ್ಲಿಯವರೆಗೆ ನೀನು ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿ ಅಂತ ತಿಳಿದಿದ್ದೆ. ಈ ಹಕ್ಕಿ ನನಗೆ ಸಿಕ್ಕಲಾರದು ಅಂತ ತಿಳಿದಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಈ ಹಕ್ಕಿಯ ಗೂಡಿರುವುದು ನನ್ನ ಅರಮನೆಯ ಪಕ್ಕದಲ್ಲಿ. ಅಂದ್ರೆ ನೀನು ನನ್ನ ಅರಮನೆಯ ಅಂಗಳದಲ್ಲಿ ಆಟವಾಡುವ ರಗಿಣಿ. ಈಗ ನೀನು ನನ್ನ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲವಾದ್ರೆ ನಿನ್ನನ್ನ ಕುಕ್ಕಿ ತಿನ್ನುವ ರಣಹದ್ದಾಗಬೇಕಾಗ್ತದೆ. ಎಚ್ಚರ. ಮುಚ್ಚೋ ಬಾಯಿ. ಮನ ಬಯಸಿದ ಹಕ್ಕಿಯನ್ನ ಕುಕ್ಕೋದಕ್ಕೆ ನಾನೇನೋ ದೇವದಾಸಿಯ ಹಕ್ಕಿಯಲ್ಲ, ದೇವರಿಗಾಗಿ ಮೀಸಲಿಟ್ಟಿರೋ ಪವಿತ್ರ ಹಕ್ಕಿ ನಾನು. ಈ ಹಕ್ಕಿಯನ್ನ ಕುಕ್ಕುತ್ತೀನಿ ಅಂತ ಬರೋ ನಿನ್ನ ಹಾಕೋಳ ರೆಕ್ಕೆಯನ್ನು ಕತ್ತರಿಸಿ ಹಾಕೋ ಹಕ್ಕಿ ನಾನು. ಹೆಣ್ಣು ಒಲಿದು ಬರ್ಬೇಕಾದ್ರೂ
ಅದಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು. ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡಿಕೋ. ಒಲಿಯಲಾರದ ಹೆಣ್ಣನ್ನ ಬಯಸಿದ್ರೆ ಸೇದುವ ಬಾವಿಯ ನೀರನ್ನ ಕಂಡು ನಾಯಿ ಸಂತೋಷ ಪಟ್ಟಂತೆ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸುವುದು ಅಂತ ಹೇಳಿದ್ರೆ ಒಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆ ಸರಿ. ಒಲಿಯಲಾರದ ಹೆಣ್ಣನ್ನ ಮದುವೆ ಆಗುತ್ತೇನೆ ಅಂತ ಬೋಗಳಿದ್ದೆ ಆದ್ರೆ ಗಟಾರದ ನೀರಿಗೆ ಗಂಧವನ್ನ ಕಟ್ಟಂತೆ ಸರಿ. ಇನ್ನು ಮುಂದಾದ್ರೂ ಹೇಳ್ತಾ ಇದ್ದೀನಿ, ನನ್ನ ಆಸೆಯನ್ನ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬದುಕೋದನ್ನ ಕಲಿ. ಇಲ್ವಾದ್ರೆ ನಿನ್ನ ಅಂತ್ಯ ನನ್ನ ಕೈಯಲ್ಲಿ ಆಗೋದು ಹುಷಾರ್. ಬಾಯ್ ಮುಚ್ಚು ಅಂಬಿಕಾ, ಬಾಯ್ ಮುಚ್ಚು. ನೋಡು ಅಂಬಿಕಾ, ನೀನ್ ಇಷ್ಟೆಲ್ಲ ಮಾತಾಡ್ತಾ ಹೋದ್ರೆ ನನ್ನ ಪಿತ್ತ ನೆತ್ತಿಗೆ ಇರ್ತದೆ ಅಂಬಿಕಾ, ಪಿತ್ತ ನೆತ್ತಿಗೆ ಇರ್ತದೆ. ನನ್ನ ಸಿಟ್ಟು ಜಾಸ್ತಿ ಆದ್ರೆ ಜಗಳವಾಗ್ತದೆ, ಜಗಳವಾದ್ರೆ ವಿರಸ ಆಗ್ತದೆ, ವಿರಸದಿಂದ ಸರ್ವನಾಶ ಆಗ್ತದೆ. ಅದು ಬೇಡ, ನಮಗೀಗ ವಿರಸ ಬೇಡ, ನಮಗೆ ಬೇಕಾಗಿರುವುದು ಸರಸ. ಅದನ್ನ ಎಚ್ಚರಿಸ್ತಾ ಇದ್ದೇನೆ. ಹೌದಾ? ಸರಿ, ಹಾಗಾದ್ರೆ ನಾನೀಗ ಒಂದು ಮಾತು ಕೇಳ್ತೀನಿ, ಕೊಡ್ತೀಯಾ? ಕೇಳಂಬೇಕಾ? ಮಾನವನು ಹೊಟ್ಟಿಗೆ ಹಸಿದಾಗ ಏನ್ ತಿಂತಾನೆ? ತಿಂತಾನೆ. ಅನ್ನವನ್ನ ತಿನ್ನುವುದನ್ನ ಬಿಟ್ಟು ಸಗಣಿಯನ್ನೇಕೆ ತಿನ್ನಬಾರ್ದು? ಏನ್ ಮಾತಾಡ್ತಾ ಇದೀಯ? ಹಸಿದವನು ಸಗಣಿ ತಿಂತಾನ, ಅನ್ನವನ್ನೇ ತಿಂತಾನೆ. ತಿನ್ಬೇಕು. ಮಾನವ ಹೊಟ್ಟೆ ಹಸಿದಾಗ ಅನ್ನವನ್ನ ತಿನ್ನಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಆ ದೇವರು ಹೆಂಡತಿಯನ್ನು ಹೆಣ್ಣನ್ನ ಸೃಷ್ಟಿ ಮಾಡಿದ್ದಾನೆ. ಅದನ್ನ ಬಿಟ್ಟು ಕಂಡವರ ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಅಲ್ಲ ಅಲ್ಲ, ಸಗಣಿನ ತಿಂದಂತೆ. ಅಂಬಿಕಾ, ಅಂಬಿಕಾ, ಇನ್ನು ಮಾತು ಬೇಡ. ನಾನೊಂದು ನಿರ್ಧಾರ ಮಾಡಿದ್ದೇನೆ. ನೋಡು, ನನ್ನ ಇಚ್ಛೆಯಂತೆ ನೀನು ನನ್ನವಳಾಗ್ಬೇಕು. ನಿನ್ನ ಮನೆ ಆಗ್ಬೇಕು. ನಿರ್ಧಾರ ಮಾಡು. ನಿನಗೆ ಹೆಚ್ಚು ಸಮಯ ಇಲ್ಲ ಅಂಬಿಕಾ. ನನಗೆ ಏನ್ ಮಾಡ್ಲಿ? ಇವನೀಗ ನಿರ್ಧಾರವನ್ನ ಮಾಡಿಕೊಂಡು ಬಂದಂತೆ ಕಾಣಿಸುತ್ತೆ. ಇಲ್ಲ, ನಾನೀಗ ಇವನ ಮಾತಿಗೆ ಒಪ್ಪದೇ ಇದ್ರೆ ಖಂಡಿತವಾಗಿ ಇವನು ಸುಮ್ಮನೆ ಬಿಡೋದಿಲ್ಲ. ಹೌದು, ಹೇಗಾದ್ರೂ ಮಾಡಿ ಇವನ ಕೈನ ತಪ್ಪಿಸ್ಕೊಳ್ಳೇಬೇಕು. ಹಾ, ಏನಂತ ನಿರ್ಧಾರ ಮಾಡಿದೆ? ಮಾತೇಶ್, ನೀವು ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನನಗೋಸ್ಕರ ಪ್ರಾಣವನ್ನ ಕೊಡೋದಕ್ಕೂ ಸಿದ್ಧವಾಗಿದ್ದೀರಿ, ಪ್ರಾಣವನ್ನ ತೆಗೆಯೋದಕ್ಕೂ ಸಿದ್ಧವಾಗಿದ್ದೀರಿ. ನಿಮ್ಮಂಥ ಪ್ರೇಮೆಯನ್ನ ಪಡೆದಿದ್ದು ಪುಣ್ಯ ಅಂತಾನೆ ಹೇಳ್ಬಹುದು. ನೋಡಿ, ಈ ನಿಮ್ಮ ಪ್ರೀತಿಯನ್ನ ನಾನೀಗ ಮನಸಾರೆ ಒಪ್ಕೊಂಡಿದ್ದೇನೆ. ನಾಳೆ ನಡೆಯೋ ನನ್ನ ಮದುವೆ ನಿಂತು ಹೋಗ್ಲಿ, ಇವತ್ತಿನಿಂದ ನಿಮ್ಮ ಜೊತೆ ನನ್ನ ಹೌದು, ನಾನೇ ಹೇಳ್ತಾ ಇರೋದು. ಬಿಟ್ರೆ ಮತ್ತೆ ನೀವು ಸಿಗ್ಬೇಕಲ್ಲ ನನಗೆ. ಮೋಸ ಏನು ಇಲ್ಲ ತಾನೆ? ಮೋಸ ಮಾಡಿದ್ರೆ ನೀವು ಸಿಗ್ಬೇಕಲ್ಲ, ಈಗ ಸಿಕ್ಕಿರೋದೇ ನನ್ನ ಪುಣ್ಯ ಅಲ್ವಾ? ಹಾಗಿದ್ರೆ ನನ್ನ ಪ್ರೇಯಸಿಯಾಗಿ ಒಂದು ಸಿಹಿ ಮುತ್ತಿನ ಕಾಣಿಕೆ. ಉಸಿರಿಗೆ ಉಸಿರಾಗುವಿ ನೀಡು ನೀಡು
ಹೊತ್ತಿನ ಕಾಣಿಕೆ ಈಗಾರು ನನ್ನ ಸನಿಹಕ್ಕೆ ನೀನಂದ್ರೆ ತುಂಬಾ ಇಷ್ಟ. ನೀವಾರು ನನ್ನ ಸನಿಹಕ್ಕೆ ಒಂದು ಹೆಜ್ಜೆನ ಮುಂದಿಟ್ಟಿದ್ಯಾದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹಾಕಬೇಕಾಗಿದೆ. ನೋಡು, ನಿನಗೀಗ ಉಳಿದಿರೋದು ಎರಡೇ ದಾರಿ. ಒಂದರಿಂದ ಹೊರಟು ಹೋಗ್ಬೇಕು ಅಥವಾ ನನ್ನ ಕೈಯಿಂದ ನನ್ನ ಪ್ರಾಣವನ್ನ ಬಲಿ ಕೊಡಬೇಕು. ಮಾತಾಡೋ. ಯಾಕೆ ಭಯವಾಯ್ತಾ? ಮಾತನಾಡುವ ಈ ನನ್ನ ನಾಲಿಗೆ ನಿಂತು ಹೋಯ್ತಾ? ನಿಂತ ನೆಲವೇ ನಡಗಿ ಹೋಯ್ತಾ? ಅಥವಾ ನೀರಿನ ರಕ್ತ ಹೆಪ್ಪಗಡ್ತಾ? ಮಾತಾಡೋ. ಬೇಡ ಮಾತೇಶ್, ನನ್ನ ಮಾತು ಕೇಳು ದಯವಿಟ್ಟು. ಈಗ ಯಾರು ಯಾವ ದೇವರ ಮನೆಯನ್ನ ಯಾವ ಮನೆಯ ದೇವರನ್ನ ನೆನ್ಪು ಮಾಡ್ಬೇಕು ನೀನ್ ಅರ್ಥ ಮಾಡ್ಕೋ. ನೋಡು, ಬೇಡ, ನನ್ನ ಮಾತು ಕೇಳು. ಬೇಡ ಮಾತೇಶ್. ಅಂತೂ ಮಹಾಂತೇಶ ತನ್ನ ಬಹಳ ದಿನದ ಆಸೆಯನ್ನ ಇವತ್ತು ತೀರಿಸಿಕೊಂಡ. ಆದ್ರೆ ಅಂಬಿಕಾ, ಒಂದು ವಿಷಯ ಹೇಳ್ತೇನೆ. ನಿನ್ನ ಬಾಳನ್ನ ಹಾಳು ಮಾಡಬೇಕು ಎನ್ನುವ ಉದ್ದೇಶದಿಂದ ನಾನು ನಿನ್ನ ಶೀಲಹರಣ ಮಾಡಲಿಲ್ಲ. ನೀನು ಎಂದಿದ್ರು ಈ ಮಹಾಂತೇಶನ ರಾಣಿ ಆಗ್ಬೇಕು ಅಂತ ಬಯಸಿದವನು ನಾನು. ಇವತ್ತು ನಿನ್ನ ಶೀಲವನ್ನ ಹಾಳು ಮಾಡಿದ್ರೆ ನಾಳೆ ನಿನ್ನನ್ನು ಯಾರೂ ಕಟ್ಟಿಕೊಳ್ಳಲಾರರು. ಆಗ ನೀನು ನನ್ನ ಬಳಿಗೆ ಬರಲೇಬೇಕು. ಆ ಒಂದು ಉದ್ದೇಶದಿಂದ ನಿನ್ನ ಬಲಾತ್ಕಾರ ಮಾಡಬೇಕಾಯ್ತು ಅಂಬಿಕಾ. ನೋಡು, ನಿನಗಾಗಿ ಈ ಮಹಾಂತೇಶನ ಮನೆಯ ಬಾಗಿಲು ಸದಾ ತೆರೆದಿರ್ತದೆ. ಯಾವಾಗ ಬೇಕಾದ್ರೂ ಬಾ. ನೀ ನನ್ನ ಮನದ ರಾಣಿ ಅಷ್ಟೇ ಅಲ್ಲ, ನನ್ನ ಮನೆಯ ರಾಣಿಯೂ ಆಗ್ಬೇಕು. ನಿನಗಾಗಿ ಕಾಯ್ತಾ ಇರ್ತೇನೆ ಅಂಬಿಕಾ, ಕಾಯ್ತಾ ಇರ್ತೇನೆ. ಕನ್ನಡಿ ಶೀಲ ಕಳೆದ ಇನ್ನು ಬದುಕಿದರು ಸತ್ತಂತೆ ಇನ್ನು ಬದುಕಿದರು ಸತ್ತಂತೆ.
ಈ ನನ್ನ ಬದುಕಿನ ಪುಟಗಳನ್ನ ಬೆಳದಿಂಗಳ ಬಾಲಿಯಾಗಿ ಪ್ರಿಯತಮನ ಬರುವಿಕೆಗಾಗಿ ಬಾಗಿಲಲ್ಲಿ ಕಾಯುತ್ತಾ ನಿಂತಿದ್ದೆ. ಆದ್ರೆ ಕಟುಕನ ಕಾಲಲ್ಲಿ ಕಸಿವಾಗಿ ಹೋಯ್ತಾ ಈ ನನ್ನ ಬಾಳು. ಇಲ್ಲ ಇಲ್ಲ, ಶೀಲ ಕಳೆದುಕೊಂಡ ನನ್ನಂಥವಳು ಬದುಕಿರ್ಲೇಬಾರ್ದು, ನನ್ನಂಥವಳು ಬದುಕಿರ್ಲೇಬಾರ್ದು. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ, ಹಿರಿಯದ ಹೆಣ್ಣಿಗೆ ಹಾಳಾಯಿತು ಜೀವನ. ಅರವಿಂದ್, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ. ನೀವಂದುಕೊಂಡಂತೆ ನಾನೀಗ ಪವಿತ್ರ ಪಾತ್ರೆಯಲ್ಲಿರೋ ಹಾಲಲ್ಲ. ಈ ಹಾಲಿನಲ್ಲಿ ಕಟಕನೊಬ್ಬ ವಿಷವನ್ನು ಬೆರೆಸಿಬಿಟ್ಟಿದ್ದಾನೆ. ಅಂದಾಗ ಕೆಟ್ಟು ಹೋಗಿರೋ ಈ ನನ್ನ ದೇಹವನ್ನು ನಿನಗೆ ಅರ್ಪಿಸೋದಕ್ಕೆ ನನಗೆ ಮನಸ್ಸಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅರವಿಂದ್. ಅಂಬಿಕಾ, ಏನ್ ಮಾಡ್ತಾಳೆ? ಗೊತ್ತಿಲ್ಲ, ಪರಿಜ್ಞಾನವೇ ಇಲ್ಲ ಇವಳಿಗೆ. ಮಗಳೇ ಅಂಬಿಕಾ, ಓ ನಿನ್ನ ಗೆಳತಿಯರೆಲ್ಲ ಅಲ್ಲ ಗುಡಿಯಲ್ಲಿ ಬೇಗ ಬಾರಮ್ಮ ಹೊರಗೆ ಬಾ. ಶೃಂಗಾರವಾಗಿ ಅಲಂಕಾರ ಮಾಡ್ಕೊಂಡು ಬಾರವ್ವ. ಏನು ಈಗಿನ ಕಾಲದ ಹೆಣ್ಣು ಕನ್ನಡಿ ಮುಂದೆ ನಿಂತು ಬಿಟ್ರೆ ಹೊತ್ತೋದದ್ದೇ ಗೊತ್ತಾಗೋದಿಲ್ಲ. ಆನಿಗೆ ಶೃಂಗಾರ ಬೇಕೇನವ್ವ? ಬಾ, ನೀನ್ ಯಾರ ಮಗಳು? ರುದ್ರನ್ ಮಗಳು. ಬಾರಮ್ಮ, ಮಾಡ್ಲಿ ಹೆಣ್ಣಲ್ವಾ? ಆಯ್ತೇನಮ್ಮ? ಯವ್ವ ಅಂಬಿಕಾ ಏನ್ ಮಾಡ್ತಾಳೆ? ಮದುವೆಗೆ ಬಂದು ಜನರಿಗೆ ನಾನು ಏನು ಉತ್ತರ ಕಣ್ಣೀರಿದು ರಕ್ತ ಕಣ್ಣೀರಿದು ವರನೊಂದಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ನಿನಗೆ ಇಷ್ಟೇ ಇಲ್ಲ ಆಗಿತ್ತೇನವ್ವ? ಅಥವಾ
ಮೆಚ್ಚಿದ ವರನೊಂದಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಆಡಿಸ್ತಾ ಸಂಧ್ಯಾ ಕಾಲ ಕಳಿಬೇಕು ಮಾಡಿದ್ನೆ ಅವ್ವ. ಆ ಬೆಳ್ಳಿ ಚೊಕ್ಕಿ ಮನೆಯಲ್ಲಿ ನಕ್ಕಿ ಬಲ್ಲಾಗಿ ಹೋಯಿತಲ್ಲ. ಮಗ ನೀನು ಚಿಕ್ಕವಳಿದ್ದಾಗ ಮಗು ನಿನಗೆ ಕಣ್ಣೀರು ತಪ್ಪನಿಗೆ ಇರಲಿ ಅಂದೆ ಕೊನೆಗೂ ಕಣ್ಣೀರೇ ಗತಿ ಮಾಡ್ಬಿಟ್ಯ. ಚಂದಮಾಮ ಚಂದಮಾಮ ಬೆಳದಿಂಗಳ ನೀಡುವಾಗ ನಿನ್ನೆ ಮಧ್ಯರಾತ್ರಿವರೆಗೂ ಅಂದಿದ್ದೆ ಅಪ್ಪ ನಾಳೆ ನಾನು ಮದುಮಗಳಾಗಿ ಮಂಟಪದಲ್ಲಿ ಕೂಡಿರ್ತಿದ್ದೀನಿ. ಅದರಿಂದ ಮದುಮಗಳಾಗಿ ಹೋಗೋ ಬದಲು ಮಸಣದ ಮಲ್ಲಿಗೆಯಾಗಬಹುದು. ಯಾಕವ್ವ ಈ ನಿನ್ನ ಹೆತ್ತಪ್ಪನಿಗೆ ಮೋಸ ಮಾಡಿದೆ? ನನ್ನ ಗೆಳತಿಯರೆಲ್ಲ ವಿದ್ಯಾವಂತರು, ಹೆತ್ತಪ್ಪ ಬಡವ ಅಂತ ನಿನಗೆ ನಾನು ಮರ್ಯಾದೆ ಆಯ್ತೇನವ್ವ, ಮರ್ಯಾದೆ ಆಯ್ತು ಹೇಳುವ. ಒಂದೇ ಒಂದ್ಸಲ ಹೇಳು ಈ ಭೂಮಿ ಬಣ್ಣದ ಬೊಗುರಿ ಆ ಶಿವನೇ ಜಾತಿಗಳ ಈ ಬಾಳು ಸುಂದರ ನಗರಿ ಈ ನಗರ ವೇದಿಕಣ ನಿಂತಾಗ ಬೊಗುರಿಯಾಟ ಎಲ್ಲಾದು ಒಂದೇ ಕಾಲಾಕ್ಷಿಗಳು ಈ ಭೂಮಿ ಬಣ್ಣದ ಬೊಗುರಿ ಆ ಶಿವನೇ ಜಾತಿಕಣ ಈ ಬಾಳ ಸುಂದರ ನಗರಿ ನಗರ ವೇದಿಗಳ ಸುಖವಾದ ಭಾಷೆಯ ಕನಸು ಸರಿಯಾದ ದಾರಿ ನಡೆಸು ಸಂಸ್ಕೃತಿಯೇ ನಗುತ್ತಾಗ ಜೀವನ ಪಾಪ ಹೋಗುತ್ತಾನೆ ಚಾಪೀತ ಕಾಲಾಕ್ಷಿಣಿಕಗಳು ಶಿವನೇ ಚಾಟಿಗಳು ಪ್ರೀತಿಯ ಅಪ್ಪನಿಗೆ ನಿಮ್ಮ ಮಗಳ ನಂಬಿಕೆ ಮಾಡುವ ತಿಳಿಸುವುದೇನೆಂದರೆ, ಅಪ್ಪ, ತಾಯಿ ತೀರಿ ಹೋದ ಮೇಲೆ ನನಗೆ ಸಾಕಷ್ಟು ವಿದ್ಯಾಭ್ಯಾಸ ಕಲಿಸಿ ಓದಿಸಿದ್ದೀರಿ. ನಾನು ಮೆಚ್ಚಿದ ಪ್ರಿಯತಮ್ಮ ನನಗೆ ಮದುವೆ ಮಾಡಲು ನೀವು ದೃಢ ನಿರ್ಧಾರ ಮಾಡಿದ್ದೀರಿ. ನಾನು ತುಂಬ ಸಂತೋಷಪಟ್ಟಿದ್ದೆ ಅಪ್ಪ. ಆದರೆ ನನ್ನ ಜೀವನದಲ್ಲಿ ನಡಿಲಾರದ ಒಂದು ಘಟನೆ ನಡೆದು ಹೋಯಿತು ಅಪ್ಪಾಜಿ. ನೀವು ಯಾರಿಲ್ಲದ ಸಮಯದಲ್ಲಿ ಈ ಮನೆಗೆ ಈ ಊರಿನ ನ್ಯಾಯಾಧೀಶರಾದ ಮಗನಾದ ಮಾಂತೇಶ ದಣಿ ಬಂದು
ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟು ಈ ಅಪಪವಿತ್ರವಾದ ದೇಹವನ್ನು ನನ್ನ ಮಾವನಿಗೆ ಹೇಗೆ ತೋರಿಸಬೇಕೆಂದು ನೀವ್ಯಾರು ಇಲ್ಲದ ಸಮಯದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಅಪ್ಪಾಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮುಂದೆ ಬರಬೇಡಿ. ಮುಂದೆ ಬಂದ್ರೆ ನಾಣಿಯಾಗಿದೆ ನಿಮ್ಗೆ. ಮದುವೆಗೆ ಬರೋ ಮಾನವಂತ ಮಾನವರು ಮಾನವರನ್ನ ಕೊಂದು ತಿನ್ನುವ ಗೋಮುಖ ರುದ್ರ, ಯಾಕೋ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಇವತ್ತು ನಿನ್ನ ಮಗಳ ಮದುವೆಗೆ ಬಂದ ಅತಿಥಿಗಳಿಗೆ ಈ ರೀತಿ ಮಾತಾಡ್ತಾ ಇದೀಯಾ? ಅದು ಇದುವರೆಗೂ ನನ್ನ ಒಂದು ಮಾತು ಕೂಡ ಆಡಿದವನಲ್ಲ. ಯಾಕೋ ರುದ್ರ ಹೀಗೆ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ನನಗೆ ಹುಚ್ಚು ಹಿಡಿದಿದೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿತಾ ಇದ್ದೇನಲ್ಲ, ಆ ಕಿಚ್ಚನ್ನ ತಾಳಲಾರದೆ ಹುಚ್ಚು ಹಿಡಿದಿದೆ. ನೀತಿವಂತರ ಮನೆಯ ಆಳು ಸತ್ಯವಂತರ ಮನೆಯ ಆಳು ಧರ್ಮವಂತರ ಮನೆಯ ಆಳು, ಮಾನವಂತರ ಮನೆಯ ಆಳು ಧನ್ರಾಜ ಮನೆಯ ಜೈನ ದಾಳಿಗೆ ಹುಚ್ಚು ಹುಚ್ಚು ಹುಚ್ಚಿಡಿದಿದೆ. ನಾನು ಹುಚ್ಚಿಡಿದಿದೆ. ನಮ್ಮನ್ನ ಕಂಡರ ಗೌರವದಿಂದ ಕಾಣುವ ನೀನು ಇಂದೇಕೆ ಹುಚ್ಚನೆಂದು ವರ್ತಿಸುತ್ತಿರುವೆ? ಏನಾಗಿದೆ ನಿನಗೆ? ಈ ದಿನ ನಿನ್ನ ಮಗಳ ಅಂಬಿಕನ ಮದುವೆ ಅಲ್ಲವೇ? ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ನನ್ನ ಮಗಳು ಮನೆಯಲ್ಲೇ ಮಲಗಿದಾಳೆ, ಮನೆಯಲ್ಲೇ ಮಲಗಿದಾಳೆ. ಯಾಕೋ ರುದ್ರ, ಏನಾಯ್ತು? ಮದುಮಗಳಾದ ನನ್ನ ಮಗಳು ಆತ್ಮಹತ್ಯೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ನಿಜ ದಣಿ, ಸತ್ತು ಸುಂದರವಾಗಿ ಮಲಗಿದಾಳೆ. ದಣಿ ಅಂಬಿಕಾ ಅಂತ ಹೆಸರಿಟ್ಟು, ಅಂಬಿಕಾ ಅಂಬರಕ್ಕೆ ಹಾರೋಗ್ಬಿಟ್ಟು ಯಾರ ಕೈ ನನ್ನ ಮಗಳು
ನಿನ್ನ ಮಗಳು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಯಾವ ಅವಮಾನಕ್ಕಾಗಿ, ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ಲು? ಹೇಳು ರುದ್ರ, ಹೇಳು. ನನ್ನ ಮಗಳು ಅಪವಾದ, ಆಪತ್ತು, ವಿಪತ್ತನ್ನ ತಂದುಕೊಳ್ಳೋಲ್ಲ. ಅಪಮಾನಪಡಿಸಿ, ಅವಮಾನಗೊಳಿಸಿ, ವಿಪತ್ತನ್ನ ತಂದಿಟ್ಟು ಹೋದ. ಅತ್ಯಾಚಾರ ಮಾಡಿ ಹೋದ. ರುದ್ರ, ನಿನ್ನ ಮಗಳ ಅತ್ಯಾಚಾರಗಾಯ್ದ ಆ ಕುಲಘಾತಕ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ, ಯಾವುದೇ ಸಂಬಂಧ ಇದ್ರು ನನ್ನ ಮಗಳಿಗೆ ಈ ಸ್ಥಿತಿಯನ್ನು ತಂದೊದಗಿಸಿಟ್ಟ ಅವನನ್ನ ಸುಮ್ಮನೆ ಬಿಡೋದಿಲ್ಲ, ತಕ್ಕ ಶಿಕ್ಷೆ ಕೊಡ್ತೇನೆ ಅಂತ ಕೈ ಮೇಲೆ ಪ್ರಮಾಣ ಮಾಡಿ ಹೇಳಿ. ರುದ್ರ, ಅವನು ಯಾವನೇ ಆಗಿರ್ಲಿ, ಈ ಧನರಾಜನ ಮುಂದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಎಂದು ತಪ್ಪಿದ್ದ. ಅವನಿಗೆ ಶಿಕ್ಷೆ ಕೊಡ್ತೀನಿ. ಇದಕ್ಕೆ ಕಾರಣೀಕರ್ತನಾದ ಆ ಕುಲಘಾತಕ ಕುಲಘಾತಕ ಬೇರೆ ಯಾರೂ ಅಲ್ಲ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಏಕಮಾತ್ರ ಪುತ್ರ ನನ್ನ ಮಗ ಮಾತೇಶ ಇಲ್ಲ. ಹೌದು, ಅವನೇ ನೀತಿವಂತರ ಮಗ, ನ್ಯಾಯವಂತರ ಮಗ, ಸತ್ಯವಂತರ ಮಗ, ಧರ್ಮವಂತರ ಮಗ, ಅಷ್ಟೇ ಮಾನವಂತರ ಮಗ, ನಿಮ್ಮ ಮಗ, ಅವನೇ ನನ್ನ ಮಗ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಗಿಳಿಯಾಗ್ತಾನೆ ಅಂದ್ಕೊಂಡಿದ್ದೆ. ಆದ್ರೆ ನರ ಮಾಂಸನ ಕಿತ್ತು ತಿನ್ನೋ ರಣ ಹೊತ್ತಾಗ್ತಾನೆ. ದಯವಿಟ್ಟು ನನ್ನ ಮಗ ಮಾಡಿದ ತಪ್ಪನ್ನು ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನ. ತಾಯಿ ಕನಸನ್ನ ನೆನೆಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಹೌದಾ? ಹೋಗೆ. ಆದ್ರೆ ಇಲ್ಲಿರುವವರು ಮೂರು ಜನ ಮಾತ್ರ. ನಾವು ನೋಡಿ ಈ ಸುಂದರವಾದ ಸನ್ನಿವೇಶವನ್ನ ಆನಂದ ಪಡಿ. ಬಡವನ ಮನೆ ಹಾಳಾದ್ರೆ ಭತ್ತ ಬೆಳೆಯುವವನಿಗೆ ಕೊಬ್ಬು ಬರುತ್ತೆ ಅನ್ನೋ ಮಾತು ಸುಳ್ಳಾಗ್ಲಿಲ್ಲ.
ರಾಜೆಂದು ನಾನು ಏಕವಚನದಲ್ಲಿ ಕರೆದ್ರೆ ತಮ್ಮ ಆತ್ಮಕ್ಕೆ ನೋವು ಉಂಟಾಗಬಹುದು. ಯಾಕಂದ್ರೆ ಮಾನವಂತ ಮನೆತನದ ಮುತ್ತುಗಳು ನೀವು. ಮದುವೆಯಾಗಿ 3 ವರ್ಷ ಕಳೆದ್ರು ಮಕ್ಕಳಾಗದೆ ಹೋದಾಗ ನಾನು ದೇವರಲ್ಲಿ ಬೇಡ್ಕೊಂಡೆ, ಹೊತ್ತೆ ಒಂದೇ ಒಂದು ಮಗು ಆದ್ರೆ ಸಾಕು. ಆದರೆ ಕೊನೆಗೆ ಮಗು ಆಯ್ತು. ಆದ್ರೆ ಹುಟ್ಟಿದ್ದು ಮಗು ಅಲ್ಲ, ಒಂದು ಕೆಟ್ಟ ಹುಳು. ನಿಮ್ಮ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಿದ್ರೆ ಸಾಕು, ಊರಲ್ಲಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಹೊಟ್ಟೆ. ಆದರೆ ನಿಮ್ಮ ಮಗ ವಿಷ ಕೊಟ್ಟು ಹೋದ. ದೊಡ್ಡವರ ಮಗನನ್ನು ಎದ್ದು ಆಡಿಸಿದೆ. ಆದರೆ ಕೊನೆಗೂ ನನ್ನ ಎದೆಗೆ ಪ್ರಾಮಾಣಿಕವಾಗಿ ನಿಮ್ಮ ಮನೆತನಕ್ಕಾಗಿ ದುಡಿದ ಮನುಷ್ಯನಿಗೆ ನೀವು ಒಳ್ಳೆ ಪ್ರತಿಫಲ ಕೊಟ್ರಿ. ಅದಕ್ಕೂ ಮರೆಯೋದಿಲ್ಲ. ಧನ್ರಾಜ್ ಮರೆಯೋದಿಲ್ಲ. ನಾನು ಹಿಂದೊಮ್ಮೆ ಒಂದು ಮಾತು ನಿನಗೆ ಹೇಳಿದ್ದೆ, ದುಡಿಯೋರ ಮನೆಯಲ್ಲಿ ಯಾರು ಮಗ ಎಂದು ಯಜಮಾನನಾಗಲಾರ. ಯಜಮಾನ ಆಳ ಮಗನೇ, ನಾನೆಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಮನೆತನದಲ್ಲಿ ದುಡಿದ್ರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಈ ಆಳ ಮಗನನ್ನ ಹಾಳ ಮಾಡಬೇಕು. ನಂಬಿದವರ ಕುತ್ತಿಗೆ ಕೊಯ್ಯೋ ಕರಿತೀನಿ. ಹೌದು, ಕರಿತೀನಿ, ಕೂಗಿ ಕರಿತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಿ ನಮ್ಮ ಮನೆ ನೋಯಿಸಬೇಡ. ಅದೆಲ್ಲ ಮಾತಾಡಬೇಡ. ಯಾಕೆ ನಿಮ್ಮ ಮನಸ್ಸಿಗೆ ನೋವಾಗಬಹುದು? ಆಗಿರ್ಲಿಕ್ಕೆ ನಿಮ್ಮ ಮಗ ಮಾಡಿದ್ದು ನಿಮ್ಗೆ ಒಪ್ಪಿಗೆ ಆಗಿರ್ಬೇಕು ಅಲ್ಲ? ಆಗಿರ್ಬೇಕು.
ನನ್ನಂತಹ ಇಲಿಯ ಹೊಟ್ಟೆಯಲ್ಲಿ ನನ್ನ ಮಗಳಂತ ಹುಲಿ ಹುಟ್ಟು. ಆದ್ರೆ ಈ ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಒಂದು ಇಲಿ ಮರಿ ಅಲ್ಲ, ಗುಳ್ಳೆ ನರಿ. ನನ್ನ ಹೆಂಡತಿ ಗರ್ಭವತಿ ಆಗಿದ್ದಾಗ ಅವಳಿಗೆ ಮನೆಗೆ ಕರೆದು ಶ್ರೀಮಂತ ಮಾಡಿದ್ರೆ, ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳನ್ನ ಕರೆದು ಅವಳ ಕೊರಳಿಗೆ ನಿಮ್ಮ ಕೈಯಾರೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮೂರುಕ ಮಗನಿಂದ ನನ್ನ ಮಗಳ ಶೀಲಹರಣ ಮಾಡುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆ ಇರಬೇಕು. ಕೊನೆಗೂ ಆ ಉಪಕಾರ ತೀರ್ಸ್ಕೊಂಡ್ಬಿಟ್ರಿ. ನಿಮ್ಮನೆ ಅನ್ನ ಉಂಡ ಬಾಯಿಂದ ನಿಮ್ಮನ ಬಾಯಿಗೆ ಬಂದಂತೆ ಬೈದು ಬಿಟ್ಟೆ. ಕೋಡೇಶ್ವರಿಯಾಗಿ ನಿಮ್ಮನೆ ಸಾರಿನ ರುಚಿ ನೋಡಿದ ಈ ಕೆಟ್ಟ ನಾಲ್ಗೆ ಆಡಬಾರದನ್ನ ಆಡ್ಬಿಡ್ತು ತಾಯಿ. ಏನಾದ್ರೂ ಮಾತಾಡಿ. ಮಾತನಾಡುವ ನಾಲಿಗೆ ಹಿಂಜರೀತೇನು, ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತು, ಅಥವಾ ಮಾತೆ ಬಂದಾಗಿ ಹೋಯಿತು. ಧನ್ರಾಜ್, ಸುತ್ತು 40 ಹಳ್ಳಿಯ ಜನರಿಗೆ ನ್ಯಾಯ ಕೊಡೋ ನ್ಯಾಯವಂತರು ನೀವು, ನೀತಿವಂತರು ನೀವು, ಧರ್ಮವಂತರು ನೀವು, ಸತ್ಯವಂತರು ನೀವು, ಎಲ್ಲಕ್ಕೂ ಮಿಗಿಲಾಗಿ ಮಾನವಂತರು. ಮಾನವಂತರ ಮನೆ ಅಂಗಳದಲ್ಲಿ ಹುತ್ತೊಂದು, ಆ ಹುತ್ತದಲ್ಲಿ ವಿಷಪೂರಿತ ಹಾವೊಂದು ಹುತ್ತವ ಕಟ್ಟಿದ್ದು ನಿಮ್ಮ ಗಮನಕ್ಕೆ ಬರಲೇ ಇಲ್ಲ. 10 ಮಂದಿಗೆ ನೀವು ಮೃಷ್ಟಾನ್ನವನ್ನ ಬಡಿಸಿದ್ರೆ ನಿಮ್ಮ ಅಂಗಳದ ಹುತ್ತದಲ್ಲಿರೋ ಹಾವು ವಿಷ ಹೆತ್ತವರಾದ ನಿಮ್ಮ ಅರಿವಿಗೆ ಬರಲೇ ಇಲ್ಲ. 10 ಮಂದಿಗೆ ಬಟ್ಟು ಮಾಡಿ ತೋರಿಸುವ ನೀವು ತಿನ್ನುವ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದಿರೋ ಹಂದಿಯನ್ನ ನೀವು ಮರ್ತಿದ್ದೀರಿ. ಇದು ಮಾನವಂತರ ಮನೆಯ ಕಥೆ ಅಲ್ಲ, ವೇತೆ. ಮಾಧವಿ, ದಯವಿಟ್ಟು ನಿನ್ನ ಮಧ್ಯದಲ್ಲಿ ಮಾತಾಡಬೇಡ. ನೀನ್ ಮಾತಾಡು ರುದ್ರ, ನೀನ್ ಮಾತಾಡೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ರುದ್ರ. ಹೆತ್ತ ಕರುಳನ್ನ ಕಳ್ಕೊಂಡ ಸಂಕಟ ಏನು ಅಂತ ಹೆತ್ತ ಕರುಳಿಗೆ ಗೊತ್ತು ವಿನಃ ನೋಡೋ ನಮ್ಮಂತವರಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳು. ಆದ್ರೆ ರುದ್ರ, ಈಗ ನೀನ್ ಮಾಡ್ತಾ ಇರೋದು ಏನು ಗೊತ್ತಾ? ನಿನಗಾದ ನೋವಿನಿಂದ ನನಗೆ ಕೇವಲ ಮಾತಿನ ಏಟಿನಿಂದ ಹೊಡಿತಾ ಇದೀಯ ಅಷ್ಟೇ. ಅದಲ್ಲ ರುದ್ರ, ಅಲ್ಲ. ನಿನಗಾದ ನೋವಿಗೆ ನಿನ್ನ ಕಾಲಲ್ಲಿರೋ ಚಪ್ಪಲಿಯಿಂದ ನನಗೆ ಹೊಡಿಬೇಕು. ಹೊಡಿ ರುದ್ರ, ನಿನ್ನ ಕಾಲಲ್ಲಿರೋ ಚಪ್ಪಲಿಯಿಂದ ನನಗೆ ಹೊಡಿ. ತಪ್ಪಲ್ಲ ರುದ್ರ, ಅದು ತಪ್ಪೇ ಅಲ್ಲ. ಯಾಕೆ ಹೇಳು?
ಅಂತ ನೀಚ ಮಗನಿಗೆ ನಾನ್ ಜನ್ಮ ಕೊಟ್ಟೆ ನೋಡು. ತಪ್ಪಿಗಾಗಿ ಹೊಡಿ ರುದ್ರ, ನಿನ್ನ ಕಾಲಲ್ಲಿ ನಿಮ್ಮ ಮಗ ಮಾಡಿದ ತಪ್ಪನ್ನ ಇಲ್ಲ ಮನಸ್ಸು ಬಿಡಬೇಕೇನೋ? ಇಲ್ಲ ರುದ್ರ, ಕೊನೆಯದಾಗಿ ನಾನೊಂದು ಮಾತು ಹೇಳ್ತೀನಿ ಕೇಳು. ನಡೆದು ಹೋದ ಘಟನೆಯಲ್ಲಿ ಕಳೆದು ಹೋದ ನಿನ್ನ ಮಗಳ ಮಾನ ಪ್ರಾಣ ಎರಡು ಮತ್ತೆ ಬರಲಾರದು. ಅದಕ್ಕಾಗಿ ಧನ್ರಾಜ್, ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನ ಕ್ಷಮಿಸಿಬಿಡ್ಲೆ. ಕ್ಷಮಿಸಿಬಿಡು ಅಂತ ಹೇಳುವಂತ ಮತಿಹೀನ ನಾನಲ್ಲ. ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದವನು ನಾನು. ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಅನ್ನೋದು ನನಗ್ ಬಿಟ್ಬಿಡು. ಅದು ನಿನ್ನಿಂದ ಆಗಕೂಡದು. ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನಾನು ನಿನಗೆ ನ್ಯಾಯ ಕೊಡದೆ ಇರ್ತೀನ? ಒಂದು ವೇಳೆ ನಿನಗೆ ನ್ಯಾಯ ಕೊಡದೆ ಹೋದ್ರೆ ಆ ಪರಶಿವ ನನ್ನನ್ನ ಮೆಚ್ಚುತ್ತಾನ ಹೇಳು. ಆದರೂ ರುದ್ರ, ಇದುವರೆಗೂ ಅನ್ಯರಲ್ಲಿ ಎಂದು ಕೈ ಚಾಚಿದವನಲ್ಲ ರುದ್ರ, ಎಂದು ಕೈ ಚಾಚಿದವನಲ್ಲ. ಇವತ್ತು ಜೀವನದಲ್ಲಿ ಒಂದೇ ಒಂದು ಬಾರಿ ಒಂದು ನಿನ್ನ ಹತ್ರ ಭಿಕ್ಷೆಯನ್ನ ಬೇಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳ್ಬಾರ್ದು ರುದ್ರ, ನೀನ್ ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಅದೇನು ಕೇಳ್ತೀರಿ? ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ, ನಿಮ್ಮ ಮನೆಯ ಸಾರಿನ ರುಚಿ ನೋಡಿದ್ದಕ್ಕಾಗಿ ಅಲ್ಲ ಬಳಿಯೋದಿಲ್ಲ. ಕೇಳಿ, ಧೈರ್ಯವಾಗಿ ಕೇಳಿ. ರುದ್ರ, ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡು ರುದ್ರ. ದಡಿ, ನಿಮ್ಮನೆ ಅನ್ನ ಉಂಡು ನಾಲಿಗೆ ಬಾಯಿ, ಇದು ಬಚ್ಚಲು ಮೂರಿ ಅಲ್ಲ. ನಡೆಸ್ಕೊಡ್ತೀನಿ ಹೇಳಿ. ರುದ್ರ, ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದ ಮಗನಿಂದ ಇಂಥ ನೀಚ ಕಾರ್ಯ ನಡೆದಿದೆ ಅಂತ ಊರ್ ಜನರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮನೆತನದ ಮಾನ ಮರ್ಯಾದೆ ಎಲ್ಲ ಮಂಡಪಾಲ. ಅದಕ್ಕೆ ಆಗ ನಾವು ಬದುಕಿದ್ದು ಸತ್ತು ಹಾಗೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾವ ಕಾಲಕ್ಕೂ ನಿನ್ನ ಮಗಳ ಆತ್ಮಹತ್ಯೆಗೆ ನನ್ನ ಮಗ ಕಾರಣ ಅಂತ ನೀನು ಯಾರಲ್ಲಿಯೂ ಹೇಳ್ಕೊಡುದು. ಹೌದು ರುದ್ರ, ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಅಂತ ಊರ್ ಜನರಿಗೆ ನೀನೇ ಹೇಳ್ಬೇಕು ರುದ್ರ. ಮದುವೆಗೆ ಬಂದ ಅತಿಥಿಗಳಿಗೆ ನಾನೇ ಏನಾದ್ರೂ ಹೇಳಿ ಕಳಿಸ್ತೀನಿ ರುದ್ರ. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮರ್ಯಾದೆ ಮಣ್ಣು ಪಾಲಾಗಬಾರ್ದು ರುದ್ರ, ಮಣ್ಣು ಪಾಲಾಗಬಾರ್ದು. ನಿನಗೆ ಕೈ ಮುಗಿದು ಬೇಡ್ಕೋತೀನಿ ರುದ್ರ, ಇದು ಒಂದು ಮಾತನ್ನು ನಡೆಸ್ಕೊಡು. ನಿನಗೆ ಕರುಣೆ ಬಾರದೆ ಹೋದ್ರೆ ಕಾಲಿಗೆ ಬಿಡ್ತೀನಿ ರುದ್ರ. ಚೆನ್ನಾಗಿದೆ ಧನರಾಜರೇ, ನೀವು ಹೇಳು. ಅತ್ತರೆ ಕಣ್ಣೀರು ಬರೋದು, ಆದ್ರೆ ನೀವು ಹೇಳಿದ ಮಾತು ಹೇಗಿದೆ ಗೊತ್ತಾ? ಅಳು, ಬೇಕಾದಷ್ಟು ಅಳು, ಆದ್ರೆ ಕಣ್ಣೀರು ಮಾತ್ರ ಬರಬಾರದು. ನಾನು ಏನ್ ಮಾಡ್ಲಿ ರುದ್ರ? ವಿಪರ್ಯಾಸ. ಕೈ ಸುಟ್ಟ ದೀಪದ ತಪ್ಪಿಗೆ ಪಣತೆಯನ್ನ ಓಡಿಬಾರ್ದು. ಅದಕ್ಕಾಗಿ ರುದ್ರ, ನೋಡು ರುದ್ರ, ಆದಷ್ಟು ಬೇಗ ನಿನ್ನ ಮಗಳ ಅಂತ್ಯ ಸಂಸ್ಕಾರನ ಮಾಡಿ ಮುಗಿಸು. ನಾನು ಮದುವೆಗೆ ಬಂದ ಅತಿಥಿಗಳಿಗೆ ಏನಾದ್ರೂ ಹೇಳಿ ಕಳಿಸ್ತೀನಿ.
ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಾನು ನೀವು ಹೇಳಿದಂತೆ ಕೇಳ್ತೇನೆ. ಆದರೆ ಮಗನೆಂಬ ಮಮಕಾರದಲ್ಲಿ ತಪ್ಪು ಮಾಡಿದ ನಿಮ್ಮ ಮಗನಿಗೆ ಶಿಕ್ಷೆ ಆಗದೆ ಹೋದರೆ ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ತಪ್ಪು ಮಾಡಿದ ಮಗನಿಗೆ ಶಿಕ್ಷೆ ಏನು ಅನ್ನೋದನ್ನ ಕಾದು ನೋಡು ರುದ್ರ, ಕಾದು ನೋಡು. ದಣಿ, ನಿಮ್ಮನ್ನ ನನ್ನ ದೇವರು ಅಂತ ಪೂಜಿಸ್ತಿದ್ದೆ. ಆದ್ರೆ ಅದಕ್ಕೆ ಹೇಳೋದು, ಶ್ರೀಮಂತರ ಮನೆಯಲ್ಲಿ ಗಂಡು ಹುಟ್ಟಬಾರ್ದು, ಬಡವನ ಮನೆಯಲ್ಲಿ ಹೆಣ್ಣು ಹುಟ್ಟಬಾರ್ದು. ದೇವರೇ, ಕರುಳನ್ನ ಕತ್ತರಿಸಿಕೊಂಡ್ರು ತುತ್ತನ್ನ ತಿಂದ ಋಣಕ್ಕಾಗಿ ಇಟ್ಬಿಟ್ಟಿಯಲ್ಲೋ ದೇವರೇ. ತಾಯಿ, ಮಗ ಅಂಬಿಕಾ, ನನ್ನನ್ನ ಕ್ಷಮಿಸಿಬಿಡು ಅಂಬಿಕಾ. ಈ ಸಮಯದಲ್ಲಿ ನಾನು ನಿಸ್ಸಹಾಯಕ.